ಮುಂದಿನ ಕೇಸು ಇಲ್ಲೂ ಕೂಡ ಕಾನ್ಕೇವ್ ಮಿರರ್ ಉಪಯೋಗಿಸ್ತಿದೀವಿ. ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಬಂದು ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಫೋಕಸ್. ಆಯ್ತಾ, ಇದು ನಿಮ್ಮ ಸೆಂಟರ್ ಆಫ್ ಕರ್ವೇಚರ್, ಇದು ನಿಮ್ಮ ಫೋಕಸ್. ಇವೆರಡು ನಡುವೆ ನಾವು ಆಬ್ಜೆಕ್ಟ್ ನ ಇಡಬೇಕಾಗುತ್ತೆ ಈ ರೀತಿಯಲ್ಲಿ. ಆಯ್ತಾ, ಎಲ್ಲಿ ಬೇಕಾದ್ರೆ ಇಡ್ಬೋದು, ಆದಷ್ಟು ಸ್ವಲ್ಪ ಮಧ್ಯ ಇರುತ್ತಲ್ಲ ಅಲ್ಲಿಟ್ರೆ ತೊಂದರೆ ಇಲ್ಲ. ಸೊ ಹಾಗೆ ಯಾವ್ದನ್ನ ರೇ ತಗೊಳ್ಳಿ, ಪ್ಯಾರಲ್ ಕನ್ವೀನಿಯಂಟ್ ಆಗುತ್ತೆ. passes through focus. Next focus through ಹೋಗುತ್ತೆ, will be parallel to the principal axis ಅಲ್ವಾ. ಇದೇ ನಿಮ್ಮ ಉತ್ತರ, ಅಷ್ಟೇನೆ. ಆಯ್ತಾ. ಸೊ ಮುಂದಿಂದು ಆರೋ ಬರೆಯೋದು ಮರಿಬೇಡಿ. ದ ಪಾಯಿಂಟ್ ವೇರ್ ದ ರಿಫ್ಲೆಕ್ಟೆಡ್ ಲೈಟ್ ಮೀಟ್ಸ್, ರಿಫ್ಲೆಕ್ಟೆಡ್ ಲೈಟ್ ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ನಿಮ್ಮ ಇಮೇಜ್ ಕ್ರಿಯೇಟ್ ಆಗುತ್ತೆ, ನೋಡೋದಕ್ಕೆ ಬರುತ್ತೆ. ಅರ್ಥ ಆಯ್ತಾ. ಸೊ ಇದು ಲೇಬಲ್ ಮಾಡೋದು ಮರಿಬೇಡಿ. This is your C, that's your F, and this is your P. This is your AB, that's your A dash, B dash. ಸೊ ಲೇಬಲ್ ಮಾಡೋದಂತೂ ಮರಿಲೇಬೇಡಿ, ಲೇಬಲ್ ಪೋಸ್ಟ್ ಡ್ರಾಯಿಂಗ್. ಆಯ್ತಾ, ಇದನ್ನ ಪೇಪರ್ ಮೇಲೆ ಹೇಗೆ ಮಾಡೋದು ಅಂತ ಹೇಳಿ ಇವಾಗ ನೋಡೋಣ. ಸೊ ಮೊದಲನೇದಾಗಿ ಒಂದು 12 ಸೆಂಟಿಮೀಟರ್ 15 ಸೆಂಟಿಮೀಟರ್ ಲೈನ್ ಎಳೆಯೋದು ಮರಿಬೇಡಿ. ಆಯ್ತಾ. ಸೊ ಮೊದಲನೇದಾಗಿ ಏನು ಮಾಡಬೇಕು, 0, 3 ಮತ್ತು 6 ಅಂತ ಜಾಗದಲ್ಲಿ you have to mark and measure 0, 3 ಮತ್ತೆ 6. ಮುಂದಿನ ಸ್ಟೆಪ್ ಏನು, ಡ್ರಾ an arc of 6 centimeter. ಅಲ್ವಾ. ಮತ್ತೆ ಶೇಡ್ ಮಾಡೋದು ಮರಿಬೇಡಿ. ಇಲ್ಲಿದೆ ಆಬ್ಜೆಕ್ಟ್, ಇಟ್ಸ್ ಬಿಟ್ವೀನ್ ಸಿ ಅಂಡ್ ಎಫ್. ಸೊ 2 ರೇ ಪಿಕ್ ಮಾಡಬೇಕು, ಯಾವುದೇ 2 ತೊಗೊಬೋದು. ಮೋಸ್ಟ್ ಕನ್ವೀನಿಯಂಟ್ ಪ್ಯಾರಲಲ್ ಕಂಡು ಹುಡುಗರೆ. ಮತ್ತು ಪ್ಯಾರಲಲ್ಲು ನೋಡ್ ಮಾಡ್ಬೇಕು. ನೋಡಿ, ನಾನು ನಿಧಾನಕ್ಕೆ ನೋಡಿಕೊಂಡು ಒಂದು ಅಂದಾಜ್ ಮೇಲೆ ಮಾಡ್ತಾ ಇದ್ದೀನಿ, ತೊಂದರೆ ಇಲ್ಲ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಇತ್ತು ಅಂತ ಹೇಳಿದ್ರೆ ಒಂದು ಅಂದಾಜ್ ಮೇಲೆ ಎಕ್ಸ್ಪೀರಿಯನ್ಸ್ ಥ್ರೂ ಮಾಡ್ಬೋದು. ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಸೇಮ್ ಒಂದು 2 ಸೆಕೆಂಡ್ ಎಕ್ಸ್ಟ್ರಾ ತಗೊಳುತ್ತೆ. ಮಾರ್ಕ್ ಮಾಡಿ ಪ್ಯಾರಲಲ್ ಲೈನ್ ಡ್ರಾ ಮಾಡಿ. ಸೊ ಇಟ್ ವಿಲ್ ಪಾಸ್ ಥ್ರೂ ಫೋಕಸ್ ಅಲ್ವಾ. ಮುಂದಿಂದು ರೇ ವಿಚ್ ಗೋಸ್ ಥ್ರೂ ಫೋಕಸ್ ಏನಾಗುತ್ತೆ ಹೇಳಿ, ಏನಾಗುತ್ತೆ? ಹೌದು, ಇಟ್ ವಿಲ್ ಬಿ ಪ್ಯಾರಲಲ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ನೋಡಿ, ಟ್ರಾನ್ಸ್ಪರೆನ್ಸ್ಗೆಲ್ಲ ಉಪಯೋಗ ಹೆಂಗೆ ಬರುತ್ತೆ. ಸೊ ಪ್ಯಾರಲಲ್ ಇಟ್ಕೊಂಡು ಪೇಜ್ನ ಈ ಕಡೆ ಆ ಕಡೆ ಮಾಡಿದ್ರೆ ಏನು ತೊಂದರೆ ಇಲ್ಲ, ಬಟ್ ಎಲ್ಲ ಪಕ್ಕ ಇರಬೇಕು. ಆಯ್ತಾ, ಇದೇ ನಿಮ್ಮ ಉತ್ತರ. ಸೊ ಮುಂದಿಂದು ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಅವೆಲ್ಲ ಮಾರ್ಕ್ ಮಾಡೋದು ಮರಿಬೇಡಿ. ಅಷ್ಟೇನೆ. ಸೊ ಎಲ್ಲಿ ನಿಮ್ಮ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇದೆಯೋ, ಅಂದರೆ ರೇ ರಿಫ್ಲೆಕ್ಟೆಡ್ ರೇ ಎರಡು ಇನ್ಸೈಡ್ ಆಗುತ್ತೋ, ಕೋಇನ್ಸೈಡ್ ಆಗುತ್ತೋ, ಅಲ್ಲಿ ನಿಮ್ಮ ಇಮೇಜ್ ಬೀಳುತ್ತೆ. ಸೊ ಹೇಗಿದೆ ನೋಡೋದಕ್ಕೆ, ಎನ್ಲಾರ್ಜ್ಡ್, ಇನ್ವರ್ಟೆಡ್ ಅಲ್ವಾ, ಬಿಹೈಂಡ್ ಸೆಂಟರ್ ಆಫ್ ಕರ್ವೇಚರ್. ಸರಿನಾ. ಮತ್ತೆ ರಿಯಲ್ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿಸ್ತೀನಿ. ಸೊ ಏನೇನು ನೋಡಿದ್ರಿ, ಚಿತ್ರ ನೋಡಿದ್ರೆ ಲೇಬಲಿಂಗ್ ನಾನು ಅಲ್ಲಿ ಮಾಡ್ತಾ ಇಲ್ಲ, ಅದೇ ನಮ್ಮ ಮನ್ಸು ಬರಲಿಲ್ಲ, ಅಲ್ಲಿ ಮಾಡಕ್ಕೆ ಹೋಗಲಿಲ್ಲ. ಬಟ್ ನೀವು ಮಾಡಲೇಬೇಕು. ಆಯಿತಾ, ಏನು ಆ ಥರ ಚಿತ್ರ ಬಿಡಿಸ್ತೀರ ಅಲ್ಲಿ ಬರೀಲೇಬೇಕು, ನಾನು ಮಾಡಕ್ಕೆ ಹೋಗಲಿಲ್ಲ. ಸೈಜ್ ಏನೋ ಎನ್ಲಾರ್ಜ್ಡ್, ಬಿಗ್ಗರ್ ಅಂತಲೂ ಬರೀಬೋದು, ಬಟ್ ಎನ್ಲಾರ್ಜ್ ಅಂತ ಹೇಳೋದು ಬಿಟ್ ಮೋರ್ ಸೈಂಟಿಫಿಕ್ ಅಂತ ಹೇಳ್ಬೋದು. ಓರಿಯಂಟೇಷನ್ ಉಲ್ಟಾ, ಇನ್ವರ್ಟೆಡ್. ರಿಯಲ್ ವರ್ಚುವಲ್, ರಿಯಲ್. ಅದು ನೋಡೋಣ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಕ್ಯಾಪ್ಚರ್ಡ್ ಆನ್ ದ ಸ್ಕ್ರೀನ್. ನೆಕ್ಸ್ಟ್ ಲೊಕೇಶನ್, ಇಟ್ ಈಸ್ ಬಿಹೈಂಡ್ ಸಿ. ಸೊ ಪ್ರಾಕ್ಟಿಕಲ್ ಆಗಿ ಇದನ್ನ ಇವಾಗ ನೋಡೋಣ. ನೋಡಿ ವಿಡಿಯೋನ.
ಅಲ್ವಾ? ಸೊ ನಾನು ಸೆಂಟರ್ ಆಫ್ ಕರ್ವೇಚರ್ ಫೋಕಸ್ ನಡುವೆ ಇಟ್ಟಾಗ ಈ ಗಾಟ್ ಎ ಎನ್ಲಾರ್ಜ್ ಇನ್ವರ್ಟೆಡ್ ಇಮೇಜ್. ಸರಿ ತಾನೆ, ಒಪ್ಕೊಂತೀರಾ? ಹಾ, ಇದು ಉಪಯೋಗ ಏನು, ಈ ಕೇಸ್ ಉಪಯೋಗ ಏನು? ಟು ಗೆಟ್ ಎನ್ ಎನ್ಲಾರ್ಜ್ಡ್ ಪ್ರೊಜೆಕ್ಷನ್. ಈ ಪ್ರೊಜೆಕ್ಟರ್ ಎಲ್ಲ ಇದು ಕಾನ್ಸೆಪ್ಟ್ನ ಉಪಯೋಗಿಸ್ತಾರೆ. ನಾನು ಸಿಂಪ್ಲಿಫೈಡ್ ಆಗಿ ಹೇಳ್ತಾ ಇರೋದು, ಅಫ್ಕೋರ್ಸ್ ಅಷ್ಟು ಸಿಂಪಲ್ ಆಗಿ ನೀವು ಒಂದು ಮಿರರ್ ಇಟ್ಟು ಅವೆಲ್ಲ ಮಾಡೋದು ಕೆಲಸ ಅಲ್ಲ. ಅದು ಸಿಂಪ್ಲೆಸ್ಟ್ ವರ್ಷನ್ ಅಂತ ಹೇಳಿ ಎನ್ಲಾರ್ಜ್ ಪ್ರೊಜೆಕ್ಷನ್ ಅಂತ ಹೇಳ್ಬೋದು. ಸೊ ಇದು ಅಷ್ಟು ಕಾಂಪ್ಲೆಕ್ಸಿಟಿ ಬಂದು ಎಷ್ಟೋ ಇರುತ್ತೆ. ಬಟ್ ಈಗ ಹೇಳಬೇಕು, ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಯಾವುದೋ ಒಂದು ಇನ್ವರ್ಟೆಡ್ ಲೈಟ್ ಸೋರ್ಸ್ ಇತ್ತು ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಚಿತ್ರನ ಇಲ್ಲಾಂದರೆ ಫಿಲಮು ನಡೆಸ್ತಾ ಇತ್ತು ಅಂತ ಹೇಳಿದ್ರೆ, ಅದು ದೊಡ್ಡದಾಗಬೇಕು ಅಂತ ಹೇಳಿದ್ರೆ ಈ ಥರ ಸೆಟಪ್ ಮಾಡಿ ಒಂದು ದೊಡ್ಡದಾಗಿ ಕಾನ್ಕೇವ್ ಮಿರರ್ ಹಾಕಿ, ಸೊ ಈ ಥರ ನೀವು ಪ್ರೊಜೆಕ್ಟ್ ಮಾಡ್ಬೋದು. ಸೊ ಪ್ರಾಕ್ಟಿಕಲ್ ಆಗಿ ಏನೇನು ನೋಡಿದ್ರೆ, ಇಮೇಜ್ ನಾನು 0 ಮೀಟರ್ಸ್ ಹತ್ತಿರ ಇಟ್ಟಿದೆ. ಇದು ನಿಮ್ಮ ಫೋಕಸ್ಸು, ಸೆಂಟರ್ ಆಫ್ ಕರ್ವೇಚರ್ ಎಲ್ಲೋ ಬರುತ್ತೆ. ಇಮೇಜ್ ನೋಡ್ಬೋದು ನೀವು. ಆಬ್ಜೆಕ್ಟ್ ಬಂದು ಬಿಟ್ವೀನ್ ಎಫ್ ಆ್ಯಂಡ್ ಸಿ ಅಲ್ವಾ, ಅರೌಂಡ್ 24 ಸೆಂಟಿಮೀಟರ್. ಇದು 63 ಸೆಂಟಿಮೀಟರ್ ಇದೆ ನೋಡಿ ಇಲ್ಲಿ ಅಲ್ವಾ. ಟೇಪ್ ಇಲ್ಲಿಂದ ಅಲ್ಲಿ ನಡೀತಾ ಇದೆ, ಅದು ನೋಡ್ಸಿಲ್ಲ ನಾನು ಸರಿಯಾಗಿ, ಬಟ್ ಈ ಕಡೆಯಿಂದ ಇಲ್ಲಿವರೆಗೂ ನಡೆದಿದೆ ನೋಡಿ. ದಿಸ್ ಇಸ್ ಅರೌಂಡ್ 63 ಸೆಂಟಿಮೀಟರ್. ಸೊ ಆಬ್ಜೆಕ್ಟ್ ಕೂಡ ಇಲ್ಲಿ ನೋಡ್ಬೋದು, ಇಟ್ ಈಸ್ ಎನ್ಲಾರ್ಜ್ಡ್ ಅಲ್ವಾ. ಸೊ ಇದರಲ್ಲಿ ಏನೇನು ಬರ್ತೀನೋ ಅದನ್ನೆಲ್ಲ ಬರ್ಕೊಂಡು ಈ ಚಿತ್ರನ ಬರೆಯೋದು ಮರಿಬೇಡಿ.